ಫಾರ್ಮು ಇದು ಕೇವಲ ಒಂದು ನಮೂನೆ ಅಷ್ಟೇ. ನಮ್ಮೆಲ್ಲರಿಗೂ ಏನು ಮನೆಗಳಿಗೆ ಬಂದುಬಿಟ್ಟು ಎನ್ಯುಮರೇಷನ್ ಫಾರ್ಮ್ ಕೊಡ್ತಾ ಇದ್ದಾರೆ, ಅದರ ಮಾಡೆಲ್ ಇದೆ. ಅನೇಕರಿಗೆ ಆಗ್ತಾ ಇರುವ ಗೊಂದಲ ಇದರಿಂದಾನೇ ಸರ್. ಇದನ್ನ ಫಿಲ್ ಮಾಡ್ಲಿಕ್ಕೇನೆ ಸಾಕಷ್ಟು ಜನ ತಪ್ಪು ಮಾಡ್ತಿದ್ದಾರೆ. ಯಾವ ಕಾಲಮಲ್ಲಿ ಏನು ಬರಿಬೇಕು, ಎಸ್ಪೆಷಲಿ ಈ ಸಂಬಂಧಿಕರ ಹೆಸರು ಸಂಬಂಧ ಅಂತ ಕೊಟ್ಟಿರೋದನ್ನ ಅನೇಕರು ಮಿಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಸೊ ನಮ್ಮ ವೀಕ್ಷಕರ ಗಮನಕ್ಕೆ ನಿಜವಾಗ್ಲೂ ಇದಷ್ಟು ಕಾಂಪ್ಲಿಕೇಟೆಡ್ ಇದೆಯಾ, ಇನ್ ಕೇಸ್ ಇದರಲ್ಲಿ ತಪ್ಪು ಬರ್ದ್ವಿ ಅಂತ ಅನ್ಕೊಳ್ಳಿ ಏನಾಗುತ್ತೆ, ಈ ಬೇಸಿಕ್ ಮಾಹಿತಿಯೊಂದಿಗೆ ಚರ್ಚೆ ಪ್ರಾರಂಭ ಮಾಡ್ಬೋದಾ ಅಂತ. ಅವಶ್ಯ. ಸ್ಮಿತಾ ಅವರು, ನೀವು ಹೇಳಿದ ಹಾಗೆ ಈ ಫಾರ್ಮಲ್ಲಿ ಜಾಸ್ತಿ ಏನು ನಾವು ಮಾಹಿತಿ ಕೊಡಬೇಕಾಗಿಲ್ಲ. ಆದರೆ ಇದನ್ನು ಸ್ವಲ್ಪ ಸರಳಗೊಳಿಸಿದ್ರೆ ಯಾರಿಗೂ ಗೊಂದಲ ಇರ್ತಿರ್ಲಿಲ್ಲ. ಈಗ ಗೊಂದಲ BLO ಹತ್ರನೇ ಗೊಂದಲ ಇದೆ. ನಮ್ಮ ಮನೆಗೆ BLO ಬಂದಾಗ ನನಗೆ ಫಾರ್ಮ್ ಸಿಕ್ಕಿದೆ. ಅದೊಂದು ಪೇಪರ್ ತೆಗೆದ್ಬಿಟ್ಟು ತೋರಿಸ್ಬೋದಾ ಸರ್? ಸ್ವಲ್ಪ ಝೂಮ್ ಮಾಡ್ತಾರೆ ಪ್ರಾಬಬ್ಲಿ. ಆಫ್ಕೋರ್ಸ್. ಸೊ ನನಗೆ ಫಾರ್ಮ್ ಸಿಕ್ಕಿದೆ. ಓಕೆ. 3 ದಿನಗಳ ಹಿಂದೆ. ಇನ್ನೊಂದು 3-4 ದಿನಗಳಲ್ಲಿ ಬಂದು ಅದನ್ನು ನಾವು ತಗೊಂಡು ಹೋಗ್ತೇವೆ ಅಂತ ಹೇಳಿದ್ದಾರೆ. ನಾನು BLO ಕೇಳಿದೆ ಯಾವ ಕಾಲಮಲ್ಲಿ ಯಾವುದು ಬರೀಲಿ ಅಂತ. ಅವರು ನನಗೆ ತಪ್ಪು ಹೇಳಿದರು. ಎಲ್ಲಿ ಸಂಬಂಧಿಕರ ಹೆಸರು ಬರಿಬೇಕಿತ್ತ ಅಲ್ಲಿ ನಿಮ್ಮ ವಿವರ ಬರೀರಿ. ಎಲ್ಲಿ ಅಂದರೆ ಅವರಿಗೆ ಸಾಕಷ್ಟು ಮಾಹಿತಿ ಇಲ್ಲ, ಆಸಕ್ತಿನೂ ಇಲ್ಲ. ಎಲ್ಲ BLO ಆ ಥರ ಅಂತ ಹೇಳೋದಿಲ್ಲ. ನಾನು ಕಳೆದ ಸಾರಿನೂ ಹೇಳಿದ್ದೆ, ಕೆಲವು BLOಗಳ ಬಗ್ಗೆ ತುಂಬ ಹೊಗಳಿಕೆನೂ ನನಗೆ ಬಂದಿದೆ. ಕೆಲವು BLOಗಳ ಬಗ್ಗೆ ನನ್ನ ಅನುಭವ ಸೇರಿಸಿ ಗೊಂದಲನೂ ಇದೆ. ಅದೊಂದು. BLAs ಹೋಗಿದ್ದು ನನಗೆ ಗೊತ್ತಿಲ್ಲ ಇಲ್ಲಿಯವರೆಗೆ. ನಾನೊಂದು 8-10 ಜನರ ಹತ್ರ ಕೇಳಿದ್ದೇನೆ. BLOs ಜೊತೆಗೆ ಹೋಗಿದ್ದ ಮಾಹಿತಿ ನನಗೆ ಈವರೆಗೆ ಇಲ್ಲ. BLS ಹೋಗಿದ್ರೆ ಅದೊಂದು ಸುವರ್ಣಾವಕಾಶ ಇತ್ತು ಪಾರ್ಟಿಗಳಿಗೆ. ಜನಸಂಪರ್ಕ, ಅವರಿಗೆ ಎಲ್ಲಿ ಕಷ್ಟ ಆಗುತ್ತೋ ಅಲ್ಲಿ ಸಹಕಾರ ಮಾಡಿದರೆ ವೆಸ್ಟ್ ಬೆಂಗಾಲಲ್ಲಿ ಏನು ಗೊಂದಲ ಆಯಿತು ಅಂತ ಹೇಳೋದ್ರ ಬದಲು ಇಲ್ಲಿ ನಾವು ಸರಿಪಡಿಸೋಣ, ನಾವು ನಿಮ್ಮ ಜೊತೆಗೆ ಇದ್ದೇವೆ, ನಿಮ್ಮ ಕಷ್ಟದಲ್ಲಿ ನಾವಿದ್ದೇವೆ. ಚಿಕ್ಕ ವಿಷಯ ಇರ್ಬೋದು. ನನ್ನ ಪಕ್ಕದ ಮನೆಯಲ್ಲಿ ಪ್ರೊಫೆಸರ್, ಕರ್ನಾಟಕ ಯೂನಿವರ್ಸಿಟಿಯಿಂದ ಪ್ರೊಫೆಸರ್ ರಿಟೈರ್ಡ್ PhD, ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಇದು ಹೇಗೆ ಫಿಲಪ್ ಮಾಡೋದು ಅಂತ. ಆಸಕ್ತಿ ಇಲ್ಲ ಅಂತಲ್ಲ. ನಾವೆಲ್ಲಿ 5 ವರ್ಷದಲ್ಲಿ ಹೆಚ್ಚಂದರೆ 3 ಬಾರಿ ನಾವು ಇಲೆಕ್ಟ್ರಲ್ ರೋಲ್ ಬಗ್ಗೆ ಯೋಚನೆ ಮಾಡ್ಬೋದು. ವರ್ಷಕ್ಕೊಮ್ಮೆ ಇನ್ಕಮ್ ಟ್ಯಾಕ್ಸ್ ಬಗ್ಗೆ ಯೋಚನೆ ಮಾಡ್ಬೋದು. ಕಷ್ಟ ಯಾವುದೂ ಇಲ್ಲ. ಆದರೆ ಅದರ ಸಂಪರ್ಕ ನಮ್ಗೆ ಎಷ್ಟಿದೆ, ಅದರ ಅವಶ್ಯಕತೆ ನಮ್ಗೆ ಎಷ್ಟಿದೆ, ಅದನ್ನು ಎಷ್ಟು ಬಾರಿ ಉಪಯೋಗಿಸ್ತೇವೆ ಅದು ಹೊಂದ್ಕೊಂಡಿದೆ. ಈಗ ನನ್ನ ಮೊಮ್ಮಗನಷ್ಟು ಚೆನ್ನಾಗಿ ನಾನು ಮೊಬೈಲ್ ಫೋನ್ ಉಪಯೋಗಿಸೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅವನು ಕಂಟಿನ್ಯೂಸ್ 11 ವರ್ಷದ ಹುಡುಗ. ಅವನಿಗೆ ನನಗಿಂತ ಜಾಸ್ತಿ ಗೊತ್ತು. ಯಾಕೆ? ನನ್ನ ಜ್ಞಾನ ಕಡಿಮೆ ಅಂತಲ್ಲ, ನನಗೆ ಅದರಲ್ಲಿ ಆಸಕ್ತಿ ಇಲ್ಲ ಒಂದು, ಅವಶ್ಯಕತೆ ಇಲ್ಲ ಮತ್ತೊಂದು. ಹಾಗೆ ವೋಟರ್ಸ್ಗೆ ಇದರ ಅವಶ್ಯಕತೆ ಯಾವಾಗ ಬರೋದು? 24 ವರ್ಷ ಆದಮೇಲೆ ಒಮ್ಮೆ ಬಂದಿದೆ. ಆವಾಗ ಇದನ್ನು ಸರಳಗೊಳಿಸಬೇಕಿತ್ತು ಒಂದು. ಮತ್ತೊಂದು ಪೈಲಟ್ ಸ್ಟಡಿ ಮಾಡಬೇಕಿತ್ತು. ಒಂದು ಫಾರ್ಮ್ ಡಿಸೈನ್ ಮಾಡಿದರೆ ಇಡೀ ದೇಶಕ್ಕೆ ಹಂಚಿಬಿಟ್ರಿ. 100 ಕೋಟಿ ಜನ 100 ಕೋಟಿ ಜನ ಫಿಲ್ಅಪ್ ಮಾಡಬೇಕು. ಏನಾದರೂ ಪ್ರಾಕ್ಟೀಸ್ ಚೆಕ್ ಮಾಡಿದ್ರೆ ಇಲ್ಲಿ ಗೊಂದಲ ಇರ್ಬೋದು. ಇಂಗ್ಲೀಷ್ ಫಾರ್ಮಿಗೂ ಕನ್ನಡ ಫಾರ್ಮಿಗೂ ತಾಳ ಇಲ್ಲ. ಟ್ರಾನ್ಸ್ಲೇಟ್ ಅದಾಗಿಲ್ಲ. ಉದಾಹರಣೆಗೆ ನೋಡಿ, ಈಗ ನಾನೊಂದು 2 ನಿಮಿಷ ತಗೊಳ್ಬೋದು? ಹಿಂದಿನ ವಿಶೇಷ ಸಮಗ್ರ ಪರಿಶೀಲನೆ ಮತದಾರರ ಪಟ್ಟಿಯಲ್ಲಿ ಮತದಾರರ ಸಂಬಂಧಿಯ ವಿವರಗಳು, ಇದು ರೈಟ್ ಸೈಡ್ ಆಫ್ ದ ಫಾರ್ಮ್ ಇದೆ, ವೀಕ್ಷಕರ ಗಮನಕ್ಕೆ. ಸಂಬಂಧಿಯ ವಿವರಗಳು, ಹೆಸರು, ಯಾರ ಹೆಸರು ಬರಬೇಕು? ನಾವು ಯಾರನ್ನ ಪ್ರಯೋಜನ ಮ್ಯಾಪ್ ಮಾಡ್ತಾ ಇದೀವಿ ಅವ್ರ ಹೆಸರು. ಯಾಕೆ? ಸಂಬಂಧಿಗಳ ವಿವರ ಹೆಸರು ಮೊದಲು ಬರ್ತದೆ, ಸಂಬಂಧಿ ಹೆಸರೇ ಬರ್ತದೆ ತಾನೇ. ಅದರಲ್ಲಿ ಬೇಕಾಗಿರೋದು ಮತದಾರರ ಹೆಸರು. ನಂಬರ್ 1 ಇಲ್ಲೇ ಗೊಂದಲ ಶುರುವಾಗ್ತದೆ. ಮತ್ತೆ ನೋಡಿ, ಇಲ್ಲಿ ಬರ್ತಿದೆ ಸಂಗಾತಿಯ ಹೆಸರು. ಈಗ ಸಂಗಾತಿ ಅನ್ನೋ ಶಬ್ದ ಸ್ಪೌಸ್ ಅಂತ ನಿಮ್ಗೆ ಎಷ್ಟು ಜನಕ್ಕೆ ಅರ್ಥ ಆಗ್ತದೆ ಸರ್? 45% ಕಡಿಮೆ ಜನ ಕನ್ನಡಿಗರಿರೋದು ಬೆಂಗಳೂರಲ್ಲಿ. ನೀವೀಗ ಹೋಗಿ ಉದಾಹರಣೆ ಕೇಳಿ, ಇಲ್ಲಿ ಆಫೀಸಲ್ಲೇ ಕೇಳಿ ಸಂಗಾತಿ ಅಂದ್ರೆ ಏನರ್ಥ ಅಂತ. ಇಂಗ್ಲಿಷ್ ಫಾರ್ಮ್ ನಾನು ಓದಿದೆ. ಇನ್ನೊಂದು ಗೊಂದಲ ಇದೆ ಸರ್, ಇಲ್ಲಿ ಮೇಲೆ ಕೊಟ್ಟಿದಾರಲ್ಲ ಸಂಬಂಧಿ, ಅಲ್ಲೂ ಇನ್ ಕೇಸ್ ಸ್ಪೌಸ್ ಹೆಸರೇ ಬರೆದು ಕೆಳಗೂ ಅದನ್ನೇ ಮೆನ್ಷನ್ ಮಾಡ್ಬೋದಾ? ಇದು ತುಂಬಾ ಜನ ಕನ್ಫ್ಯೂಷನ್ ಇದೆ. ಓಕೆ, ಅದು ಮತ್ತೊಂದು ವಿಷಯಕ್ಕೆ ಬರೋಣ. ಈಗ ಇದು ಗೊಂದಲ ಇದೆ, BLOsಗೂ ಗೊತ್ತಿಲ್ಲ. ಈ ಸಂಬಂಧಿ ಹೆಸರು ಕೊಡೋ ಉದ್ದೇಶ ಮ್ಯಾಪಿಂಗ್. 24 ವರ್ಷ ಹಿಂದೆ ನೀವು ಅಥವಾ ನಿಮ್ಮ ಅಪ್ಪ ಅಮ್ಮ ಯಾರಾದರೂ ಮತಪಟ್ಟಿಯಲ್ಲಿ ಇದ್ರ, ಮುಖ್ಯವಾಗಿ ನೀವು ಇಲ್ಲಿನ ಪ್ರಜೆ ಹೌದೋ ಅಲ್ವಾ ಅಂತ ನೋಡೋದಕ್ಕೆ ಇರೋ ಉದ್ದೇಶ, ಅದು ಮೂಲ ಉದ್ದೇಶ. ಆದ ಕಾರಣ ಈ ಸಂಬಂಧಿಯ ಹೆಸರು ಅದರಲ್ಲಿ ಒಂದು ಕ್ಲಾಸ್ ಕೊಡಬೇಕಿತ್ತು. ನಿಮ್ಮ ಹೆಸರು 2002ರಲ್ಲಿ ಇಲ್ಲದೆ ಇದ್ದಲ್ಲಿ ಅಂತ ಕೊಡಬೇಕಿತ್ತು. ಈಗ ಏನಾಗುತ್ತೆ, 2002 ನನ್ನ ಹೆಸರಿದೆ, ಅದರ ಮೇಲಿಂದ ಸಂಬಂಧಿ ಹೆಸರು, ನನ್ನ ಅಪ್ಪ ತೀರಿ ಹೋಗಿದ್ದು 2000ದಲ್ಲಿ. ಸೊ ನನಗೆ
ಫಿಲಪ್ ಮಾಡೋ ಗೊಂದಲ ಇರಲಿಲ್ಲ. ಇದ್ರೂ ಕೂಡ ಇದು ಬೇಕು ಅಂತ ಅವಶ್ಯಕತೆ ಇಲ್ಲ. ಇದು ಅವರಿಗೆ ಕೆಲಸ ಜಾಸ್ತಿ ಆಗುತ್ತೆ. ಫಾರ್ಮನ್ನು ಒಂದು ಸ್ವಲ್ಪ ಒಂದು 5 ನಿಮಿಷ ಗಮನ ಕೊಟ್ಟು ಒಂದು ಸರ್ವೆ ಮಾಡಿದ್ರೆ ಸಾಕಷ್ಟು ಗೊಂದಲ ಕಡಿಮೆ ಆಗ್ತಿತ್ತು. ಅದೊಂದು ಪ್ರಶ್ನೆ. ಅದಕ್ಕಿಂತ ದೊಡ್ಡ ಪ್ರಶ್ನೆ, ದೊಡ್ಡ ಗೊಂದಲ ಏನಂದರೆ 2002ನೇ ಇಸವಿಯಲ್ಲಿ ನಿಮ್ಮ ಹೆಸರು ಯಾವ ಮತಪಟ್ಟಿಯಲ್ಲಿ ಇತ್ತು ಅಂತ ಎಷ್ಟು ಜನಕ್ಕೆ ಗೊತ್ತಾಗತ್ತೆ? ನಿಜ. ನಾನು ಹೇಳಿದೆ ನನ್ನ ಪಕ್ಕದ ಟೋಟ್ಲಿ ಕನ್ಫ್ಯೂಸ್, ಅವ್ರಿಗೆ ಏನಿದು ಅಂತ ಅವ್ರು ಅರ್ಥ ಆಗ್ತಾ ಇಲ್ಲ. ಆಸಕ್ತಿ ಇಲ್ಲ ಅಂತಲ್ಲ, ಇಸ್ ಎ ಕಮಿಟೆಡ್ ಸಿಟಿಸನ್. ಈಗ ಮತ್ತೊಂದು ಉದಾಹರಣೆ ಕೊಡ್ತೀನಿ. 2002ನೇ ಇಸವಿಯಲ್ಲಿ ಬೆಂಗಳೂರು ಈಗಿನ ಬೆಂಗಳೂರು ಆಗಿರಲಿಲ್ಲ. BBMP ಆವಾಗ ಈ BBMP ಇರಲಿಲ್ಲ, BMP. ಈಗ ನನ್ನ ಹೆಸರು ಬಸವನಗುಡಿ ಕ್ಷೇತ್ರದಲ್ಲಿದೆ. ಈಗ ನನಗೆ ಗೊತ್ತಿರೋದು ಬಸವನಗುಡಿ ಗಿರಿನಗರ. ನಾನು ಬಸವನಗುಡಿ ಗಿರಿನಗರನ ಹೋಗಿ ನೋಡಿದರೆ 2002ರಲ್ಲಿ 196 ಭಾಗಗಳಿದ್ದು, 196 ಪಾರ್ಟ್ಸ್ಗಳು. ಈಗ ನಂದಿರೋದು 211ರಲ್ಲಿ. ಈಗ 211, 196 ಮ್ಯಾಪ್ ಮಾಡೋದು ಫಸ್ಟ್ ಸ್ಟೆಪ್. ಅದೆಲ್ಲ ಮಾಡಿ ಒಂದು ದಿನ ಪೂರ್ತಿ ಕಳೆದ ಮೇಲೆ ನನಗೆ ನೆನಪಾಯಿತು, ಇಲ್ಲ ನಾನು ವಿಜಯಭಾರತಿ ಶಾಲೆಯಲ್ಲಿ ಮಾಡಿದ್ದು, ಶಾಂತಿನಿಕೇತನದಲ್ಲಿಲ್ಲ, ವಿಜಯಭಾರತಿ ಶಾಲೆಯಲ್ಲಿತ್ತು. ಮತ್ತೊಂದು ಎಂತ ಕೆಲಸ, ಅದು ಯಾವ ಪಾಠಲ್ಲಿತ್ತು? ಆವಾಗ ಉತ್ತರಹಳ್ಳಿ ಇತ್ತು, ಮಧ್ಯೆ ಶ್ರೀನಗರ್ ಬಂತು, ಅದು ಬಂತು, ಬ್ಯಾಂಕ್ ಕಾಲೋನಿ ಬಂತು, ಉತ್ತರಹಳ್ಳಿ ಮತ್ತೆಲ್ಲೋ ಇದೆ. ನನ್ನ ಹೆಸರು ಉತ್ತರಹಳ್ಳಿ ಕಾನ್ಸ್ಟಿಟ್ಯೂನ್ಸಿಲಿ ಭಾಗ 1000ಕ್ಕಿಂತ ಜಾಸ್ತಿ ಭಾಗಗಳಿತ್ತು. ಅಲ್ಲಿತ್ತು ಅಂತ ನೋಡಿಬಿಟ್ಟು ಅದಾದಮೇಲೆ ಅದೆಲ್ಲ 208 ಭಾಗದಲ್ಲಿ ಇತ್ತು ಅಂತ ಹುಡುಕೋದಕ್ಕೆ ನನಗೆ ಕಳೆದ 20 ವರ್ಷಕ್ಕಿಂತ ಹತ್ತಿರ ಆಯ್ತು. ನಾನು ಈ ಎಲೆಕ್ಟ್ರಲ್ ರೋಲ್ಸ್ ನೋಡ್ತಾ ನನಗೆ 2 ದಿನ ಬೇಕಾಯಿತು. ಇದೇನಾಗುತ್ತೆ, ನಾನು ಮುಖ್ಯವಾಗಿ ಏನಂದರೆ ಇದು ನನಗೆ ಆಸಕ್ತಿಯ ಕೆಲಸ ಅಲ್ಲ. ವ್ಯಕ್ತಿಗತವಾಗಿ ನನಗೆ ಆಸಕ್ತಿ ಇದೆ, ಯಾಕಂದ್ರೆ ನಾನು ಈ ವಿಭಾಗದಲ್ಲಿ ಕೆಲಸ ಮಾಡ್ತೇನೆ. ಸಾಮಾನ್ಯ ಪ್ರಜೆಗೆ ಇದರಲ್ಲಿ ಆಸಕ್ತಿ ಇದೆಯಾ? ಹೌದು, ಅಂದ್ರೆ ಎಲೆಕ್ಷನ್ ದಿನ ಕರೆಕ್ಟ್ ಸರ್, ಎಲೆಕ್ಷನ್ ದಿನ ವೋಟರ್ ಐಡಿ ಕೈಯಲ್ಲಿ ಇಟ್ಕೊಂಡೇನೆ ಬೂತ್ ಗಳಿಗೆ ಬಂದು ವೋಟ್ ಹಾಕೋರ್ ಸಂಖ್ಯೆ ಎಷ್ಟು ಕಮ್ಮಿ ಇದೆ, ಯಾಕೆ ಹೋಗ್ಬೇಕು ಅಷ್ಟು ದೂರ ಅಂತ. ಹೌದು, ನಿಜ. ಇಷ್ಟೊಂದು ಸರ್ಕಸ್ ಮಾಡಿ ಅದು ಇದೆಯೋ ಇಲ್ಲೋ ಅಂತ ನೋಡ್ಕೊಳ್ಳೋದು. ಇದರಲ್ಲಿ ಏನು ಮಾಡ್ಬೋದು ಅಂದರೆ, ಬಹಳ ಸುಲಭವಾಗಿ ಏನು ಮಾಡ್ಬೋದು ಅಂದರೆ, ಪಕ್ಷಗಳು ಒಂದೊಂದು ಸೆಂಟರ್ ಮಾಡ್ಬೋದು. ಬಹಳ ಸುಲಭ. ನಾನು ನನ್ನ MLA ಆಫೀಸ್ಗೆ ಹೋಗಿ ಕೇಳಿದೆ, ನಮ್ಮ ಭಾಗ ಯಾವುದು, ಏನಾದ್ರು ಗೊತ್ತಿದೆ? ನಮಗೇನು ಗೊತ್ತಿಲ್ಲ. ಯಾರೇ ಆಗಲಿ, ನನ್ನ ಪಕ್ಷವಾಗಿ ಯಾವ ಯಾರೋಗೆ ಕೇಳಿದೆ, ಅದು ನಮಗೂ ಗೊತ್ತಿಲ್ಲ. ಸರಿ, ಯಾರಿಗೂ ಗೊತ್ತಿಲ್ಲದ ಮೇಲೆ ಸಾಮಾನ್ಯ ಪ್ರಜೆಗೆ ಹೇಗೆ ಗೊತ್ತಲಿಕ್ಕೆ ಸಾಧ್ಯ? ಎಷ್ಟು ಆಸಕ್ತಿ ತಗೊಳ್ಳಿಕ್ಕೆ ಸಾಧ್ಯ? ಇದು ಅನಾವಶ್ಯಕ ಸರಳಗೊಳಿಸೋ ಬದಲು ಬೇಕಾದಕ್ಕಿಂತ ಜಾಸ್ತಿ ಗೊಂದಲ ಉಂಟು ಮಾಡಿ ನಮ್ಗೆ ನಿದ್ದೆ ಹಾಳು ಮಾಡಿ ಮಾಡೋದು. ಪ್ರತಿ ಸಾರಿನೂ ECI ಕೆಲಸ ಇದೇ ತರ ಆಗಿದೆ, ಎಲೆಕ್ಷನ್ ಕಮಿಷನ್ ಕೆಲಸ ಪ್ರತಿ ಸಾರಿನೂ ಈ ತರ ಆಗಿದೆ. ಕರೆಕ್ಟ್. ಅದ್ರ ನಿಜವಾದ ಲೋಟ್ ತಗೊಳ್ಳೋದು ಯಾರು? ಪಾಪ AER BLO.